ಹಾಯ್ ಫ್ರೆಂಡ್ಸ್, ಪ್ರೇಮ ಕಿಚನ್ಗೆ ಸ್ವಾಗತ. ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ. ಬೇಗ ಬನ್ನಿ, ಹೇಗೆ ಮಾಡೋದು ತೋರಿಸ್ತೀನಿ. ಬೇಕಾಗಿರೋ ಸಾಮಾನು: ಕಡಲೆ ಬೀಜ 1 ಹಿಡಿಯಷ್ಟು, 4-5 ಗೋಡಂಬಿ, ಒಗ್ಗರಣೆಗೆ 2 ಈರುಳ್ಳಿ, ಒಂದು 4-5 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು 2 ಬಿಸಿಬೇಳೆ ಬಾತ್ ಪೌಡ್ರು 5 ಸ್ಪೂನು, ಹುಣಸೆ ಹುಳಿ ರಸ ತಗೊಳ್ಳೋದು, ಮತ್ತು ಇದು ತರಕಾರಿ ಎಲ್ಲ ಹಾಕಿ ಬೇಳೆ ತರಕಾರಿ ಮತ್ತು ಅರಿಶಿನ ಪುಡಿ, ಸಾಲ್ಟು ಇಷ್ಟು ಹಾಕಿ ಕೂಗಿಸ್ಕೊಂಡಿದ್ದೀನಿ. ಇವಾಗ ಮಾಡ್ತೀನಿ. ಇನ್ನು ಇದು ಬಿಸಿಬೇಳೆ ಬಾತ್ ಪೌಡ್ರು ಮಾಡಿ ಇಟ್ಕೊಂಡಿದೆ, ಅದನ್ನೇ ಹಾಕ್ತಾಯಿದ್ದೀನಿ. ಇವಾಗ ಹುಣಸೆ ರಸ ತಗೊಂಡಿನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಬೇಗ ಮಾಡ್ಕೋಬೋದು. ಬೇಳೆ ಬೇರೆ ತರಕಾರಿ ಬೇರೆ ಎಲ್ಲ ಕೂಗಿಸ್ಕೊಂಡಿದ್ದೀನಿ. ನಾನು ಒಟ್ಟಿಗೆ ಕೂಗಿಸ್ಕೊಂಡಿದ್ದೀನಿ. 2 ವಿಸಲ್ ತಗೊಂಡಿದ್ದೀನಿ ಅಷ್ಟೇ. ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪ 1-2 ಸ್ಪೂನು, ಅದು ಕಾಯಕ್ಕೆ ಬಿಡೋಣ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ, ಅದು ಸ್ವಲ್ಪ ಸಿಡಿಲಿ. ಇವಾಗ ಕಡಲೆ ಬೀಜ ಮತ್ತು ಗೋಡಂಬಿನ ಎಣ್ಣೆಯಲ್ಲಿ ಹುರಿಯೋಣ. ಒಂದರ ತರಕಾರಿ ಎಲ್ಲ ಇದೆಲ್ಲ ಇದು ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಇದು ಮಿಕ್ಸ್ ಆಗ್ತಾಯಿದೆ. ಇವಾಗ ಒಗ್ಗರಣೆ ಇಟ್ಟಿದ್ದೀನಲ್ಲ, ಇದು ಸಿಡಿತಾ ಇದೆ. ಇವಾಗ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವು ಜೊತೆ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆಗಿದೆ, ಒಗ್ಗರಣೆ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ಕೊತೀನಿ. ಇವಾಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಕೊಂಡ್ಬಿಡೋಣ. ಆಗಿದೆ. ಇವಾಗ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.